ಮೀರ್ ಅಹ್ಮದ್ ಖಾನನ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡು ಬಂದರು ಸಹಿತ ಇನ್ನೂ ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾಳ ಕೆಲವೊಂದು ಮಂದಿ ಬಿಜಾಪುರನಾಗ. ಇವತ್ತು ಬಿಜಾಪುರ ನಗರ ಇಟ್ಟು ಸುಂದರ ಆಗೈತಿ, ಇಟ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂಥ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ. ಕಳೆದ 7-8 ವರ್ಷದಿಂದ ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಇತ್ತು, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನು ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLಗಳು ಅಂಟಿಸೋದು, ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನವರು. ನಕಲಿ ಓಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕಾಕೆ. ಅದಕ್ಕೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿದ್ರೆ ಆ ಶಬ್ದಗಳು ಮಾತಾಡಲಿಕ್ಕೆ ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಂತ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವುದೂ ನೀವು ಹಾಕೋದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬದವ್ರು ಅದಾರ ಬಿಟ್ರಲ್ಲ, ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರನಾಗ. ಅದ್ರಾಗ ಇಲ್ಲೊಂದು ಹುರುಬೀಜ ರಂಭಾಪುರದ ಒಂದು ಸೇರೈತಿ. ಈ ಯೂಟ್ಯೂಬದು ಹುರುಬೀಜಗಳು ಏನು ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂಥ ಮಾಧ್ಯಮಗಳದ್ದು ಕೇಳ್ತಾರೆ. ರಾಷ್ಟ್ರೀಯ ಚಾನಲ್ಗಳದು, ರಾಜ್ಯ ಚಾನಲ್ಗಳದು, ಪ್ರತಿಷ್ಠಿತ ಚಾನಲ್. ಅವೇನು ಹುರುಬೀಜಗಳು ರೊಕ್ಕ ಕೊಟ್ಕೊಂಡೇನೆ ಬಸವನಗೌಡ ಹಾಕಿಯ ವಯಸ್ಸಾಕಿಯ ಯೋಮ ಹುರುಬೀಜ ರಂಭಾಪುರದ ಒಂದು ಹುರುಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಗೆ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿನ್ಕೊತಿರ್ತಾನೆ ನನ್ನ ಮಗ.